ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೋಭಾ. ಆರೋಗ್ಯದ ಅಡುಗೆ ಮನೆಗೆ ಸ್ವಾಗತನ ಬಯಸ್ತಾ, ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸ್ನೇಹಿತರೆ, ಇವತ್ತು ನಾನು ಮಾಡ್ತಾ ಇರುವಂತಹ ರೆಸಿಪಿ ಸಿಂಪಲ್ ಆದಂತಹ ಚಿಕನ್ ಗ್ರೇವಿ. ಇದು ಚಪಾತಿಗೆ, ಹಾಗೆ ಪೂರಿ, ರೊಟ್ಟಿಗೆ, ಅನ್ನಕ್ಕೆ, ಮುದ್ದೆಗೂ ಸಹ ತುಂಬ ಚೆನ್ನಾಗಿರುತ್ತೆ. ಹಾಗೆ ತುಂಬ ಕಡಿಮೆ ಪದಾರ್ಥನ ಹಾಕಿ ಇದನ್ನು 10 ನಿಮಿಷದಲ್ಲಿ ನಾವು ಇದನ್ನು ಮಾಡ್ಕೊಳ್ಬೋದು. ಹಾಗೆ ತುಂಬಾ ರುಚಿಕರವಾಗಿರುತ್ತೆ. ಇದನ್ನು ಯಾರು ಬೇಕಾದರೂ ಟ್ರೈ ಕೂಡ ಮಾಡ್ಬೋದು. ನಾನಿಲ್ಲಿ ಸುಮಾರು ಅರ್ಧ kg ಅಳತೆನಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಮತ್ತೆ ಆಗ್ತಾಡ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಮಡಿಕೆನ ಇಟ್ಕೊಂಡಿದ್ದೀನಿ. ಇದಕ್ಕೆ ಸುಮಾರು ಒಂದು 3-4 ಟೇಬಲ್ ಸ್ಪೂನು ನಾನಿಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಚಿಕ್ಕದಾಗಿ ಕತ್ತರಿಸಿ ಇಟ್ಕೊಂಡಿರುವಂತಹ ಈರುಳ್ಳಿನ ಇಲ್ಲಿ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು 1 ನಿಮಿಷದವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ನಾವಿಲ್ಲಿ ಗ್ರೇವಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ. ನೋಡಿ, ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಅರ್ಧ kgಗಿಂತ ಸ್ವಲ್ಪ ಹೆಚ್ಚಿಗೆ ಇದೆ. ನಾನಿಲ್ಲಿ ಬಾಯ್ಲರ್ ಕೋಳಿನ ಇಲ್ಲಿ ಬಳಸ್ತಾ ಇದ್ದೀನಿ. ನಾನಿಲ್ಲಿ ಕೋಳಿ ಕಾಲು, ತಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಇದನ್ನೆಲ್ಲ ಬಿಟ್ಟು ನೀವು ಚಿಕನ್ ಕೂಡ ಇಲ್ಲಿ ಹಾಕ್ಕೊಳ್ಬೋದು. ನೋಡಿ, ನಾನು ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಗೆಯೇ ಉಪ್ಪನ್ನ ಇವಾಗ ಸೇರಿಸಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸುಮಾರು ಒಂದು 2-3 ನಿಮಿಷದವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಡಿಕೆನಲ್ಲಿ ಮಾಡ್ತಾ ಇರೋದ್ರಿಂದ ಚಿಕನ್ ಗ್ರೇವಿ ತುಂಬಾ ರುಚಿಯಾಗಿ ಕೂಡ ಬರುತ್ತೆ. ಯಾವಾಗಲೂ ಒಂದೇ ಥರ ಚಿಕನ್ ಮಾಡಿ ಬೇಜಾರಾಗಿದ್ದರೆ ಖಂಡಿತವಾಗ್ಲೂ ಈ ಒಂದು ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಂತರ ನೋಡಿ, ಒಂದು ಮುಚ್ಚಳನ ಮುಚ್ಚಿ 5 ನಿಮಿಷ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ. ಅಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಳ್ಳೋಣ. ನೋಡಿ, ಮಸಾಲೆಗೆ ಏನಿಲ್ಲ, ತುಂಬ ಕಡಿಮೆ ಸಾಮಗ್ರಿಗಳು. ಸ್ವಲ್ಪನೇ ತೆಂಗಿನಕಾಯಿ, 1-2 ಇಂಚು ಶುಂಠಿ, ಹಾಗೆಯೇ 10 ಎಸಳು ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಮೊದಲನೇದಾಗಿ ನೋಡಿ, ಫಸ್ಟು ನಾನು ತೆಂಗಿನಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಪುದೀನ ಸೊಪ್ಪನ್ನು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಅದು ತುಂಬಾ ಸ್ಮೆಲ್ ಬಂದುಬಿಡುತ್ತೆ. ನೀವು ಮಾಡಬೇಕಾದ್ರೆ ಫ್ಲೇವರ್ ಬರೀ ಪುದೀನಾನೇ ಬರುತ್ತೆ. ನೋಡಿ, ನಂತರ ಈಗ ಒಂದು 3-4 ಲವಂಗ, ಒಂದು ಪೀಸ್ ಚಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಕಾಳು ಅಂದರೆ ಮೆಣಸಿನ ಕಾಳು, ಒಂದು 5-6. ನಂತರ ಈರುಳ್ಳಿ, ನಾನಿಲ್ಲಿ 2 ಈರುಳ್ಳಿನ ಬಳಸ್ತಾ ಇರೋವಂಥದ್ದು. 1 ಈರುಳ್ಳಿನ ಆಲ್ರೆಡಿ ನಾನು ಫ್ರೈಗೆ ಬಳಸ್ಕೊಂಡಿದ್ದೀನಿ. ಪುನಃ ಇವಾಗ 1 ಈರುಳ್ಳಿನ ಇದಕ್ಕೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ನಾನು ರುಬ್ಕೊಂಡಿದ್ದೀನಿ. ಇದನ್ನು ನೈಸಾಗಿ ನಾವು ಪೇಸ್ಟ್ ಮಾಡ್ಕೋಬೇಕು. ನಂತರ ಒಂದು 5 ನಿಮಿಷ ಮುಚ್ಚಿಟ್ಟಿದ್ನಲ್ವಾ, ಇವಾಗ ನೋಡಿ ಚಿಕನ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂತಹ ಈ ಒಂದು ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಯಾವುದೇ ರೀತಿ ಮಸಾಲೆನ ಹುರಿಯೋ ಅಂಥದ್ದು ಇರೋದಿಲ್ಲ, ತುಂಬ ದಿಢೀರಾಗಿ ಇದನ್ನು ಮಾಡ್ಕೊಳ್ಬೋದು. ಇವಾಗ ನೋಡಿ, ಮಸಾಲೆನ ಸೇರಿಸಿದ ನಂತರ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪನೇ ಮಾಡಿದ್ದೀನಿ. ನೀವು ಬೇಕಾದರೆ ಸ್ವಲ್ಪ ಜಾಸ್ತಿ ಪ್ರಮಾಣ ಮಾಡ್ಕೊಳ್ತೀನಿ ಅನ್ನೋದಾದರೆ ನೀವಿಲ್ಲಿ ಕ್ವಾಂಟಿಟಿನ ಹೆಚ್ಚಾಗಿ ಕೂಡ ಮಾಡ್ಕೊಳ್ಬೋದು. ನಂತರ ನೋಡಿ, ಚಿಕ್ಕ ಸೈಜು ಒಂದೇ ಒಂದು ಟೊಮೊಟೊನ ಈ ಥರ ನಾನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ತುಂಬಾ ಹುಳಿ ಆಗುತ್ತೆ, ಬೇಡ. ಸೊ 1 ಟೊಮೊಟೊ ಸಾಕಾಗತ್ತೆ. ಇವಾಗ ಇದನ್ನು ಕೂಡ ಇವಾಗ ಮಿಕ್ಸ್ ಮಾಡಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಯಾವುದೇ ರೀತಿ ಹಸಿಮೆಣಸಿನ್ಕಾಯಿನ ಸೇರಿಸಿಲ್ಲ. ಇದಕ್ಕೆ ಇವಾಗ ಖಾರದ ಪುಡಿನ ಹಾಕ್ಕೊಳ್ಳೋಣ. ಇದು ಮನೆದೇನೆ. ಇದು ನಿಮಗೆ ಇಲ್ಲಿ ಖಾರ ಎಷ್ಟು ಬೇಕೋ ಅಷ್ಟು ನಾನು ಇಲ್ಲಿ ಹಾಕ್ಕೊಳ್ಬೋದು. ನಂತರ ಧನಿಯಾ ಪುಡಿ ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ, 1 ಟೇಬಲ್ ಸ್ಪೂನು. ಇದಿಷ್ಟೇ ಸಾಮಗ್ರಿಗಳು ಸ್ನೇಹಿತರೆ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಇದಕ್ಕೆ ನೋಡಿ ಒಂದು ಸ್ವಲ್ಪ ನಾನು ಇಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ.
ಚಿಕನ್ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಕನ್ಸಿಸ್ಟೆನ್ಸಿ ನಿಮ್ಗೆ ಇಲ್ಲಿ ಯಾವ ರೀತಿಲಿ ಬೇಕೋ ಆ ರೀತಿಯಲ್ಲಿ ಮಾಡ್ಕೊಳ್ಬೋದು ನೀವು. ಇವಾಗ ಈ ಟೈಮಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಉಪ್ಪು ಖಾರ ಸರಿಯಾಗಿದೆಯಾ ಅಂತ ಅಂದ್ಬಿಟ್ಟು. ಬೇಕಾದಲ್ಲಿ ಈ ಟೈಮಲ್ಲಿ ನೀವು ಸೇರಿಸ್ಕೊಳ್ಬೋದು. ಸ್ವಲ್ಪ ಸಪ್ಪೆ ಅನ್ನಿಸ್ತು, ಹಾಗಾಗಿ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡೆ ನಾನೀಗ ಒಂದು ಮುಚ್ಚಳನ ಮುಚ್ಚಿ ಸುಮಾರು ಒಂದು 7ರಿಂದ 8 ನಿಮಿಷ ನಾನು ಬೇಯಿಸ್ಕೊಳ್ತೀನಿ. ಇವಾಗ ಒಂದು ಸಲ ಮಧ್ಯದಲ್ಲಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ತುಂಬಾ ನೀರಾಗಿದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಇವಾಗ ಮತ್ತೊಮ್ಮೆ ನಾನು ಮುಚ್ಚಳನ ಮುಚ್ಚಿ ಒಂದು 3 ನಿಮಿಷ ನಾನು ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಯಾಕಂದರೆ ಬಾಯ್ಲರು ಫಸ್ಟೇ ನಾನು ಈರುಳ್ಳಿ ಜೊತೆನಲ್ಲೂ ಕೂಡ ಫ್ರೈ ಮಾಡಿದ್ದೆ, ನಂತರ ಕೂಡ ನಾನು ಮುಚ್ಚಿ ನಾನು ಬೇಯಿಸ್ಕೊಂಡಿದ್ದೀನಿ. ಹಾಗಾಗಿ ತುಂಬ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇಲ್ಲ. ಇವಾಗ ನೋಡಿ, ಫೈನಲ್ ಆಗಿ ಇವಾಗ ಚಿಕನ್ ಗ್ರೇವಿ ರೆಡಿಯಾಗಿದೆ. ಇದು ಚಪಾತಿ ಜೊತೆ, ರೈಸ್ ಜೊತೆನಲ್ಲಿ, ಪೂರಿ ಜೊತೆನಲ್ಲಿ, ಮುದ್ದೆ ಜೊತೆನಲ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ತಕ್ಷಣವಾಗಿ ಇದನ್ನು ನೀವು ಬೇಗನೆ ಮಾಡ್ಕೊಳ್ಬೋದು. ಹಾಗೆ ನಾನು ಮಾಡಿರುವಂತಹ ಈ ಒಂದು ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ, ಯಾರೆಲ್ಲ ಮೊದಲನೇ ಬಾರಿ ವಿಡಿಯೋನ ನೋಡ್ತಾ ಇದ್ದೀರಾ, ಚಾನಲ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ನನ್ನ ಒಂದು ಚಾನಲ್ನ ನೀವು ಶೇರ್ನ ಕೂಡ ಮಾಡಿ. ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ಚಿಕನ್ ಕೂಡ ತುಂಬಾ ಹದವಾಗಿ ಚೆನ್ನಾಗಿ ಬೆಂದಿದೆ. ಈಗಾಗಲೇ ನನ್ನ ಒಂದು ಆರೋಗ್ಯದ ಅಡುಗೆ ಚಾನಲ್ನಲ್ಲಿ ವೆಜ್ಜು, ನಾನ್ ವೆಜ್ ರೆಸಿಪೀಸು, ಸ್ವೀಟ್ ರೆಸಿಪೀಸ್ ಎಲ್ಲನೂ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಯಾವುದಾದ್ರೂ ಒಂದು ವಿಡಿಯೋ ಇಷ್ಟ ಆದಲ್ಲಿ ಒಂದು ಸಲ ನೀವು ಚೆಕ್ ಮಾಡಿ ಆ ಒಂದು ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಒಂದು ಅಭಿಪ್ರಾಯನ ತಿಳಿಸಿ. ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇನ್ನಷ್ಟು ಆರೋಗ್ಯದ ಅಡುಗೆಗಳಿಗಾಗಿ ನನ್ನ ಒಂದು ಚಾನಲ್ನ ಹೀಗೆ ನೋಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದ ವಿಡಿಯೋನ ನೋಡಿದ್ದಕ್ಕಾಗಿ.